ಪ್ರಜ್ವಲ್ ರೇವಣ್ಣ ಪಾಲಿಗೆ ಇವತ್ತು ಕರಾಳ ಶನಿವಾರ. ಈಗಾಗಲೇ ಕಂಬಿ ಹಿಂದೆ ಕುಳಿತ ಮಾಜಿ ಸಂಸದನಿಗೆ ಜೈಲು ಮುದ್ದೆಯೇ ಫಿಕ್ಸ್ ಆಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ಅಂಥದ್ದೊಂದು ಐತಿಹಾಸಿಕ ತೀರ್ಪನ್ನ ನೀಡಿದೆ. ಈ ಕುರಿತಾಗಿ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. ಹೈಕೋರ್ಟ್ ಹೋಗಿ ಅದನ್ನ ಚಾಲೆಂಜ್ ಮಾಡತಕ್ಕಂತ ಅವಕಾಶ ಅವರಿಗೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ. ರೇಪಿಸ್ಟ್ ಪ್ರಜ್ವಲ್ಗೆ ಜೀವನ ಪರ್ಯಂತ ಸೆರೆವಾಸ. ಜನಪ್ರತಿನಿಧಿ ಕೋರ್ಟ್ ಐತಿಹಾಸಿಕ ಆದೇಶ. ಮನೆಗೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ದೇಶವೇ ಮೆಚ್ಚುವಂತ ಶಿಕ್ಷೆ ವಿಧಿಸಲಾಗಿದೆ. ಮಾಜಿ ಸಂಸದನಿಗೆ 10 ವರ್ಷ ಜೈಲು ಶಿಕ್ಷೆಯೋ ಅಥವಾ ಜೀವಾವಧಿ ಶಿಕ್ಷೆ ನೀಡಲಾಗುತ್ತಾ ಅಂತ ಎಲ್ಲರಲ್ಲೂ ಕುತೂಹಲ ಮನೆ ಮಾಡಿತ್ತು. ಕೊನೆಗೂ ಎಚ್ಡಿ ರೇವಣ್ಣ ಮಗನಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೀವನ ಪರ್ಯಂತ ಶಿಕ್ಷೆ ವಿಧಿಸಿದೆ. ಎಂಪಿ ಮತ್ತು ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿ ಇರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. ಕೆಆರ್ ನಗರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಲಾಕ್ ಆಗಿದ್ದಾನೆ. ಮನೆಗೆಲಸದಾಕೆ ಮೇಲೆ ನಡೆಸಿದ ಕ್ರೌರ್ಯಕ್ಕೆ ಜೀವನ ಪರ್ಯಂತ ಜೈಲು ಶಿಕ್ಷೆ, 11,50,000 ದಂಡ ವಿಧಿಸಲಾಗಿದೆ. ಅದರಲ್ಲಿ 11,25,000 ರೂಪಾಯಿ ಹಣವನ್ನ ಸಂತ್ರಸ್ತೆಗೆ ಪರಿಹಾರದ ರೂಪದಲ್ಲಿ ನೀಡಲಾಗುತ್ತೆ. ಯಾವ ಸೆಕ್ಷನ್ ಅಡಿ ಏನು ಶಿಕ್ಷೆ ಅಂತ ನೋಡೋದಾದ್ರೆ ಐಪಿಸಿ ಸೆಕ್ಷನ್ 376 2K ಅಡಿ ಜೀವಾವಧಿ ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಐಪಿಸಿ ಸೆಕ್ಷನ್ 376 2N ಅಡಿ ಪದೇ ಪದೇ ಅತ್ಯಾಚಾರಕ್ಕೆ ಜೀವನ ಪರ್ಯಂತ ಜೈಲು, 5 ಲಕ್ಷ ದಂಡ. ಐಪಿಸಿ ಸೆಕ್ಷನ್ 354A ಅಡಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. ಐಪಿಸಿ ಸೆಕ್ಷನ್ 354B ಅಡಿ 7 ವರ್ಷ ಸೆರೆವಾಸ, 50,000 ರೂಪಾಯಿ ದಂಡ. ಐಪಿಸಿ ಸೆಕ್ಷನ್ 354C ಅಡಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. ಐಪಿಸಿ 506 ಅಡಿ 2 ವರ್ಷ ಸೆರೆವಾಸ, 10,000 ರೂಪಾಯಿ ದಂಡ. ಐಪಿಸಿ 201 ಅಡಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. ಐಟಿ ಕಾಯ್ದೆ ಸೆಕ್ಷನ್ 66E ಅಡಿ 3 ವರ್ಷ ಜೈಲು, 25,000 ರೂಪಾಯಿ ದಂಡ ವಿಧಿಸಲಾಗಿದೆ. ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲಾ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಶಿಕ್ಷೆಗಳನ್ನ ವಿಧಿಸಿದೆ. ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ. ಒಟ್ಟಾರೆಯಾಗಿ 11,50,000 ದಂಡ ವಿಧಿಸಿದೆ. ಅವ್ರ ಹಾಗೆ ಹೈಕೋರ್ಟ್ ಹೋಗಿ ಅವಕಾಶಗಳು ಖಂಡಿತವಾಗ್ಲೂ ಇದೆ. ಅವ್ರು ಹೈಕೋರ್ಟ್ ಹೋಗಬಹುದು. ಅವ್ರ ಹೈಕೋರ್ಟ್ ಹೋಗಿ ಅದನ್ನ ಚಾಲೆಂಜ್ ಮಾಡತಕ್ಕಂತ ಅವಕಾಶ ಅವ್ರಿಗಿದೆ. ಪ್ರಮುಖ ವಾದ ಇದರಲ್ಲಿ ಅಕ್ಯೂಸ್ಗೆ ಮತ್ತೆ ವಿಕ್ಟಿಮ್ಗೆ ಇರತಕ್ಕಂತ ಸೋಷಿಯಲ್ ಸ್ಟೇಟಸ್ ಏನಿದೆ ಅದೇ ನಮಗೆ ಪ್ರಮುಖವಾದ ವಾದ. ಅದರಾದ ಮೇಲೆ ಇವತ್ತು ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಮಿಟಿಗೇಟಿಂಗ್ ಫ್ಯಾಕ್ಟರ್ಸ್ ಅಂಡ್ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇದರಲ್ಲಿರ್ತಕ್ಕಂಥ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ನ ಪರಿಗಣಿಸಿ ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ನೀಡಿದೆ. ಪ್ರಜ್ವಲ್ ರೇವಣ್ಣಗೆ ಇಂದಿನಿಂದಲೇ ಶಿಕ್ಷೆ ಆರಂಭವಾಗುತ್ತೆ. ಇಲ್ಲಿಯವರೆಗೆ ಕಳೆದ ಜೈಲು ವಾಸ ಮೈನಸ್ ಆಗುವುದಿಲ್ಲ. ಏಕೆಂದ್ರೆ ಈವರೆಗೂ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿರಲಿಲ್ಲ. ಬದಲಿಗೆ ಬಾಡಿ ವಾರೆಂಟ್ ಮೇಲೆ ಪ್ರಜ್ವಲ್ ಅನ್ನ ವಶಕ್ಕೆ ಪಡೆಯಲಾಗಿತ್ತು. ಆದ್ರೆ ಅಸಲಿ ಶಿಕ್ಷೆ ಇವತ್ತಿನಿಂದ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಜ್ವಲ್ ರೇವಣ್ಣ ಪಾಲಿಗೆ ಇವತ್ತು ಕರಾಳ ಶನಿವಾರ. ಈಗಾಗಲೇ ಕಂಬಿ ಹಿಂದೆ ಕುಳಿತ ಮಾಜಿ ಸಂಸದನಿಗೆ ಜೈಲು ಮುದ್ದೆಯೇ ಫಿಕ್ಸ್ ಆಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ಅಂಥದ್ದೊಂದು ಐತಿಹಾಸಿಕ ತೀರ್ಪನ್ನ ನೀಡಿದೆ. ಈ ಕುರಿತಾಗಿ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. ಹೈಕೋರ್ಟ್ ಹೋಗಿ ಅದನ್ನ ಚಾಲೆಂಜ್ ಮಾಡತಕ್ಕಂತ ಅವಕಾಶ ಅವರಿಗೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ. ರೇಪಿಸ್ಟ್ ಪ್ರಜ್ವಲ್ಗೆ ಜೀವನ ಪರ್ಯಂತ ಸೆರೆವಾಸ. ಜನಪ್ರತಿನಿಧಿ ಕೋರ್ಟ್ ಐತಿಹಾಸಿಕ ಆದೇಶ. ಮನೆಗೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ದೇಶವೇ ಮೆಚ್ಚುವಂತ ಶಿಕ್ಷೆ ವಿಧಿಸಲಾಗಿದೆ. ಮಾಜಿ ಸಂಸದನಿಗೆ 10 ವರ್ಷ ಜೈಲು ಶಿಕ್ಷೆಯೋ ಅಥವಾ ಜೀವಾವಧಿ ಶಿಕ್ಷೆ ನೀಡಲಾಗುತ್ತಾ ಅಂತ ಎಲ್ಲರಲ್ಲೂ ಕುತೂಹಲ ಮನೆ ಮಾಡಿತ್ತು. ಕೊನೆಗೂ ಎಚ್ಡಿ ರೇವಣ್ಣ ಮಗನಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೀವನ ಪರ್ಯಂತ ಶಿಕ್ಷೆ ವಿಧಿಸಿದೆ. ಎಂಪಿ ಮತ್ತು ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿ ಇರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ.
ಕೆಆರ್ ನಗರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಲಾಕ್ ಆಗಿದ್ದಾನೆ. ಮನೆಗೆಲಸದಾಕೆ ಮೇಲೆ ನಡೆಸಿದ ಕ್ರೌರ್ಯಕ್ಕೆ ಜೀವನ ಪರ್ಯಂತ ಜೈಲು ಶಿಕ್ಷೆ, 11,50,000 ದಂಡ ವಿಧಿಸಲಾಗಿದೆ. ಅದರಲ್ಲಿ 11,25,000 ರೂಪಾಯಿ ಹಣವನ್ನ ಸಂತ್ರಸ್ತೆಗೆ ಪರಿಹಾರದ ರೂಪದಲ್ಲಿ ನೀಡಲಾಗುತ್ತೆ. ಯಾವ ಸೆಕ್ಷನ್ ಅಡಿ ಏನು ಶಿಕ್ಷೆ ಅಂತ ನೋಡೋದಾದ್ರೆ ಐಪಿಸಿ ಸೆಕ್ಷನ್ 376 2K ಅಡಿ ಜೀವಾವಧಿ ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಐಪಿಸಿ ಸೆಕ್ಷನ್ 376 2N ಅಡಿ ಪದೇ ಪದೇ ಅತ್ಯಾಚಾರಕ್ಕೆ ಜೀವನ ಪರ್ಯಂತ ಜೈಲು, 5 ಲಕ್ಷ ದಂಡ. ಐಪಿಸಿ ಸೆಕ್ಷನ್ 354A ಅಡಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. ಐಪಿಸಿ ಸೆಕ್ಷನ್ 354B ಅಡಿ 7 ವರ್ಷ ಸೆರೆವಾಸ, 50,000 ರೂಪಾಯಿ ದಂಡ. ಐಪಿಸಿ ಸೆಕ್ಷನ್ 354C ಅಡಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. ಐಪಿಸಿ 506 ಅಡಿ 2 ವರ್ಷ ಸೆರೆವಾಸ, 10,000 ರೂಪಾಯಿ ದಂಡ. ಐಪಿಸಿ 201 ಅಡಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. ಐಟಿ ಕಾಯ್ದೆ ಸೆಕ್ಷನ್ 66E ಅಡಿ 3 ವರ್ಷ ಜೈಲು, 25,000 ರೂಪಾಯಿ ದಂಡ ವಿಧಿಸಲಾಗಿದೆ. ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲಾ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಶಿಕ್ಷೆಗಳನ್ನ ವಿಧಿಸಿದೆ, ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ. ಒಟ್ಟಾರೆಯಾಗಿ 11,50,000 ದಂಡ ವಿಧಿಸಿದೆ. ಅವ್ರ ಹಾಗೆ ಹೈಕೋರ್ಟ್ ಹೋಗೋ ಅವಕಾಶಗಳು ಖಂಡಿತವಾಗ್ಲೂ ಇದೆ. ಅವ್ರ ಹೈಕೋರ್ಟ್ ಹೋಗಬಹುದು. ಅವ್ರ ಹೈಕೋರ್ಟ್ ಹೋಗಿ ಅದನ್ನ ಚಾಲೆಂಜ್ ಮಾಡತಕ್ಕಂತ ಅವಕಾಶ ಅವ್ರಿಗಿದೆ. ಪ್ರಮುಖ ವಾದ ಇದರಲ್ಲಿ ಅಕ್ಯೂಸ್ಗೆ ಮತ್ತೆ ವಿಕ್ಟಿಮ್ಗೆ ಇರತಕ್ಕಂತ ಸೋಷಿಯಲ್ ಸ್ಟೇಟಸ್ ಏನಿದೆ ಅದೇ ನಮಗೆ ಪ್ರಮುಖವಾದ ವಾದ. ಅದರಾದ ಮೇಲೆ ಇವತ್ತು ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಮಿಟಿಗೇಟಿಂಗ್ ಫ್ಯಾಕ್ಟರ್ಸ್ ಅಂಡ್ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇದರಲ್ಲಿ ಇರತಕ್ಕಂತ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ನ ಪರಿಗಣಿಸಿ ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ನೀಡಿದೆ. ಪ್ರಜ್ವಲ್ ರೇವಣ್ಣಗೆ ಇಂದಿನಿಂದಲೇ ಶಿಕ್ಷೆ ಆರಂಭವಾಗುತ್ತೆ. ಇಲ್ಲಿಯವರೆಗೆ ಕಳೆದ ಜೈಲು ವಾಸ ಮೈನಸ್ ಆಗುವುದಿಲ್ಲ. ಏಕೆಂದ್ರೆ ಈವರೆಗೂ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿರಲಿಲ್ಲ. ಬದಲಿಗೆ ಬಾಡಿ ವಾರೆಂಟ್ ಮೇಲೆ ಪ್ರಜ್ವಲ್ ನನ್ನ ವಶಕ್ಕೆ ಪಡೆಯಲಾಗಿತ್ತು. ಆದ್ರೆ ಅಸಲಿ ಶಿಕ್ಷೆ ಇವತ್ತಿನಿಂದ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಜ್ವಲ್ ರೇವಣ್ಣ ಪಾಲಿಗೆ ಇವತ್ತು ಕರಾಳ ಶನಿವಾರ. ಈಗಾಗಲೇ ಕಂಬಿ ಹಿಂದೆ ಕುಳಿತ ಮಾಜಿ ಸಂಸದನಿಗೆ ಜೈಲು ಮುದ್ದೆಯೇ ಫಿಕ್ಸ್ ಆಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ಅಂಥದ್ದೊಂದು ಐತಿಹಾಸಿಕ ತೀರ್ಪನ್ನ ನೀಡಿದೆ. ಈ ಕುರಿತಾಗಿ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಸಂಪೂರ್ಣ ಜೀವನದುದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. ಅವ್ರ ಹೈಕೋರ್ಟ್ ಹೋಗಿ ಅದನ್ನ ಚಾಲೆಂಜ್ ಮಾಡತಕ್ಕಂತ ಅವಕಾಶ ಅವರಿದೆ. ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ. ರೇಪಿಸ್ಟ್ ಪ್ರಜ್ವಲ್ಗೆ ಜೀವನ ಪರ್ಯಂತ ಸೆರೆವಾಸ. ಜನಪ್ರತಿನಿಧಿ ಕೋರ್ಟ್ ಐತಿಹಾಸಿಕ ಆದೇಶ. ಮನೆಗೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ದೇಶವೇ ಮೆಚ್ಚುವಂತ ಶಿಕ್ಷೆ ವಿಧಿಸಲಾಗಿದೆ. ಮಾಜಿ ಸಂಸದನಿಗೆ 10 ವರ್ಷ ಜೈಲು ಶಿಕ್ಷೆಯೋ ಅಥವಾ ಜೀವಾವಧಿ ಶಿಕ್ಷೆ ನೀಡಲಾಗುತ್ತಾ ಅಂತ ಎಲ್ಲರಲ್ಲೂ ಕುತೂಹಲ ಮನೆ ಮಾಡಿತ್ತು. ಕೊನೆಗೂ ಎಚ್ಡಿ ರೇವಣ್ಣ ಮಗನಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೀವನ ಪರ್ಯಂತ ಶಿಕ್ಷೆ ವಿಧಿಸಿದೆ. ಎಂಪಿ ಮತ್ತು ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿ ಇರುವಂತೆ ಸಂಪೂರ್ಣ ಜೀವನದುದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. ಕೆಆರ್ ನಗರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಲಾಕ್ ಆಗಿದ್ದಾನೆ. ಮನೆಗೆಲಸದಾಕೆ ಮೇಲೆ ನಡೆಸಿದ ಕ್ರೌರ್ಯಕ್ಕೆ ಜೀವನ ಪರ್ಯಂತ ಜೈಲು ಶಿಕ್ಷೆ, 11,50,000 ದಂಡ ವಿಧಿಸಲಾಗಿದೆ. ಅದರಲ್ಲಿ 11,25,000 ರೂಪಾಯಿ ಹಣವನ್ನ ಸಂತ್ರಸ್ತೆಗೆ ಪರಿಹಾರದ ರೂಪದಲ್ಲಿ ನೀಡಲಾಗುತ್ತೆ. ಯಾವ ಸೆಕ್ಷನ್ ಅಡಿ ಏನು ಶಿಕ್ಷೆ ಅಂತ ನೋಡೋದಾದ್ರೆ ಐಪಿಸಿ ಸೆಕ್ಷನ್ 376 2K ಅಡಿ ಜೀವಾವಧಿ ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಐಪಿಸಿ ಸೆಕ್ಷನ್ 376 2N ಅಡಿ ಪದೇ ಪದೇ ಅತ್ಯಾಚಾರಕ್ಕೆ ಜೀವನ ಪರ್ಯಂತ ಜೈಲು, 5 ಲಕ್ಷ ದಂಡ. ಐಪಿಸಿ ಸೆಕ್ಷನ್ 354A ಅಡಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. ಐಪಿಸಿ ಸೆಕ್ಷನ್ 354B ಅಡಿ 7 ವರ್ಷ ಸೆರೆವಾಸ, 50,000 ರೂಪಾಯಿ ದಂಡ. ಐಪಿಸಿ ಸೆಕ್ಷನ್ 354C ಅಡಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. ಐಪಿಸಿ 506 ಅಡಿ 2 ವರ್ಷ ಸೆರೆವಾಸ, 10,000 ರೂಪಾಯಿ ದಂಡ. ಐಪಿಸಿ 201 ಅಡಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. ಐಟಿ ಕಾಯ್ದೆ ಸೆಕ್ಷನ್ 66E ಅಡಿ 3 ವರ್ಷ ಜೈಲು, 25,000 ರೂಪಾಯಿ ದಂಡ ವಿಧಿಸಲಾಗಿದೆ. ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲಾ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ
ಪ್ರತ್ಯೇಕ ಶಿಕ್ಷೆಗಳನ್ನ ವಿಧಿಸಿದೆ. ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ. ಒಟ್ಟಾರೆಯಾಗಿ 11,50,000 ದಂಡ ವಿಧಿಸಿದೆ. ಅವ್ರ ಹಾಗೆ ಹೈಕೋರ್ಟ್ ಹೋಗೋ ಅವಕಾಶಗಳು ಖಂಡಿತವಾಗ್ಲೂ ಇದೆ. ಅವ್ರು ಹೈಕೋರ್ಟ್ ಹೋಗಬಹುದು. ಅವ್ರು ಹೈಕೋರ್ಟ್ ಹೋಗಿ ಅದನ್ನ ಚಾಲೆಂಜ್ ಮಾಡತಕ್ಕಂತ ಅವಕಾಶ ಅವ್ರಿಗಿದೆ. ಪ್ರಮುಖ ವಾದ ಇದರಲ್ಲಿ ಅಕ್ಯೂಸ್ಗೆ ಮತ್ತೆ ವಿಕ್ಟಿಮ್ಗೆ ಇರತಕ್ಕಂತ ಸೋಷಿಯಲ್ ಸ್ಟೇಟಸ್ ಏನಿದೆ ಅದೇ ನಮಗೆ ಪ್ರಮುಖವಾದ ವಾದ. ಅದರಾದ್ಮೇಲೆ ಇವತ್ತು ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಮಿಟಿಗೇಟಿಂಗ್ ಫ್ಯಾಕ್ಟರ್ಸ್ ಅಂಡ್ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇದರಲ್ಲಿ ಇರತಕ್ಕಂತ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ನ ಪರಿಗಣಿಸಿ ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ನೀಡಿದೆ. ಪ್ರಜ್ವಲ್ ರೇವಣ್ಣಗೆ ಇಂದಿನಿಂದಲೇ ಶಿಕ್ಷೆ ಆರಂಭವಾಗುತ್ತೆ. ಇಲ್ಲಿಯವರೆಗೆ ಕಳೆದ ಜೈಲು ವಾಸ ಮೈನಸ್ ಆಗುವುದಿಲ್ಲ. ಏಕೆಂದ್ರೆ ಈವರೆಗೂ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿರಲಿಲ್ಲ. ಬದಲಿಗೆ ಬಾಡಿ ವಾರೆಂಟ್ ಮೇಲೆ ಪ್ರಜ್ವಲ್ ನನ್ನ ವಶಕ್ಕೆ ಪಡೆಯಲಾಗಿತ್ತು. ಆದ್ರೆ ಅಸಲಿ ಶಿಕ್ಷೆ ಇವತ್ತಿನಿಂದ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.